ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಆಪ್ಷನ್ಸ್ ಬೇಸಿಕ್ಸ್ ಹಾಗೂ ಆಪ್ಷನ್ಸ್ ಸ್ಟ್ರಾಟಜೀಸ್ನ ನೋಡಿದ್ವಿ. ಇವೆರಡು ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಎರಡು ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಫ್ಯೂಚರ್ಸ್ ಟ್ರೇಡಿಂಗ್ನ ಬೇಸಿಕ್ಸ್ನ ನೋಡೋಣ. ಈ ವಿಡಿಯೋದಲ್ಲಿ ಇಂಟ್ರಡಕ್ಷನ್ ಟು ಫ್ಯೂಚರ್ಸ್ ಕಾಂಟ್ರಾಕ್ಟ್, ಕೀ ಫೀಚರ್ಸ್ ಆ್ಯಂಡ್ ಫ್ಯೂಚರ್ಸ್ ಆಫ್ ಫ್ಯೂಚರ್ಸ್ ಕಾಂಟ್ರಾಕ್ಟ್, ಕೀ ಟರ್ಮಿನಾಲಜೀಸ್, ಪಾಪ್ಯುಲರ್ ಫ್ಯೂಚರ್ ಕಾಂಟ್ರಾಕ್ಟ್ಸ್, ಸ್ಟೆಪ್ ಟು ಟ್ರೇಡ್ ಫ್ಯೂಚರ್ ಕಾಂಟ್ರಾಕ್ಟ್ ಇನ್ ಇಂಡಿಯಾ ಹಾಗೂ ಡಿಮ್ಯಾಟ್ನಲ್ಲಿ ಫ್ಯೂಚರ್ಸ್ನ ಲಾಂಗ್ ಬೈ ಹಾಗೂ ಶಾರ್ಟ್ ಸೆಲ್ಲಿಂಗ್ ಹೆಂಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಬೇಸಿಕ್ಸ್ ಆಫ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಇಂಟ್ರಡಕ್ಷನ್ ಟು ಫ್ಯೂಚರ್ಸ್ ಕಾಂಟ್ರಾಕ್ಟ್ ಆರ್ ಕಾಂಟ್ರಾಕ್ಟ್ಸ್ ಬಿಟ್ವೀನ್ ಬಯರ್ ಆ್ಯಂಡ್ ಸೆಲ್ಲರ್ ಅಂಡರ್ ಎನ್ ಅಂಡರ್ಲೈನ್ ಅಸೆಟ್ ವಿತಿನ್ ಲಿಮಿಟ್ ಸೈಜ್ ವಿತಿನ್ ಎಕ್ಸ್ಪೈರಿ ಡೇಟ್. ಅಂದರೆ ಫ್ಯೂಚರ್ಸ್ ಒಂದು ಕಾಂಟ್ರಾಕ್ಟ್ ಒಬ್ಬ ಬಯರ್ಗೆ ಹಾಗೂ ಸೆಲ್ಲರ್ಗೆ ಒಂದು ನಿರ್ದಿಷ್ಟ ಅಂಡರ್ಲೈನ್ ಅಸೆಟ್ನ ಒಂದು ನಿರ್ದಿಷ್ಟ ಲಾಟ್ ಸೈಜ್ ಹಾಗೂ ಎಕ್ಸ್ಪೈರಿ ಡೇಟ್ನ ಒಳಗೆ ನಡೆಯೋ ಕಾಂಟ್ರಾಕ್ಟ್ಗೆ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಅಂತೀವಿ. ಕೀ ಫೀಚರ್ಸ್ ಆ್ಯಂಡ್ ಫ್ಯೂಚರ್ಸ್ ಆಫ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಅಂದರೆ ಸ್ಟ್ಯಾಂಡರ್ಡೈಸ್ ಕಾಂಟ್ರಾಕ್ಟ್ಸ್. ಫ್ಯೂಚರ್ಸ್ನಲ್ಲಿ ಒಂದು ಲಿಮಿಟೆಡ್ ಲಾಟ್ ಸೈಜ್ ಅಂತ ಫಿಕ್ಸ್ ಮಾಡಿರ್ತಾರೆ ಒಂದು ಸ್ಟಾಕಿಗೆ, ಹಾಗೂ ಒಂದು ಎಕ್ಸ್ಪೈರಿ ಸೈಕಲ್ ಅಂತ ಇದೆ. ಪ್ರತಿ ತಿಂಗಳು ಒಂದು ಎಕ್ಸ್ಪೈರಿ ಸೈಕಲ್ ಅಂತ ಇರುತ್ತೆ. ಹಾಗೂ ಟ್ರೇಡರ್ಸ್ಗೆ ಒಂದು ಆಬ್ಲಿಗೇಷನ್ ಟು ಸೆಟಲ್ ಅಂತಲೂ ಇರುತ್ತೆ. ಆ್ಯಂಡ್ ಆರ್ಬಿಟ್ರಾಜ್, ಇದಕ್ಕೆ ಸ್ಟ್ಯಾಂಡರ್ಡೈಸ್ ಕಾಂಟ್ರಾಕ್ಟ್ಸ್ ಅಂತೀವಿ ಫ್ಯೂಚರ್ಸ್ನಲ್ಲಿ. ಎರಡನೇದಾಗಿ ಅಂಡರ್ಲೈನ್ಡ್ ಅಸೆಟ್ಸ್. ಅಂಡರ್ಲೈನ್ ಅಸೆಟ್ಸ್ ಫ್ಯೂಚರ್ಸ್ನಲ್ಲಿ ಯಾವ್ದು ಅಂದರೆ ಒಂದು ಸ್ಟಾಕ್ಸ್ ಆಗ್ಬೋದು, ಇಂಡೆಕ್ಸ್ ಆಗ್ಬೋದು, ಕರೆನ್ಸಿ ಆಗ್ಬೋದು, ಕಾಮಿಡಿಟೀಸ್ ಆಗ್ಬೋದು, ಅಥವಾ ಇಂಟ್ರೆಸ್ಟ್ ರೇಟ್ಸ್ ಕೂಡ ಫ್ಯೂಚರ್ಸಲ್ಲಿ ಟ್ರೇಡ್ ಆಗುತ್ತೆ. ಮೂರನೇದು ಲಿವರೇಜ್ ಆ್ಯಂಡ್ ಮಾರ್ಜಿನ್ಸ್. ಫ್ಯೂಚರ್ಸ್ನ ಮೇನ್ ಅಡ್ವಾಂಟೇಜ್ ಅಂದರೆ ಒಂದು ಲಿವರೇಜ್ ಮಾರ್ಜಿನ್ಸ್ ಅಂತೀವಿ. ನೀವು ಮಾಮೂಲಿ ಲಾಟ್ನ ತೊಗೊಬೇಕು ಅಂದರೆ 8 ರಿಂದ 10 ಲಕ್ಷ ರೂಪಾಯಿ ಆಗುತ್ತೆ. ಆದರೆ ಫ್ಯೂಚರ್ಸ್ ಕಾಂಟ್ರಾಕ್ಟ್ನಲ್ಲಿ ಟ್ರೇಡ್ ಮಾಡಬೇಕಂದ್ರೆ ನಿಮಗೆ ಒಂದು ಲಾಟಿಗೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಇದ್ದರೆ ಸಾಕು, 8 ಲಕ್ಷದ ಟ್ರೇಡ್ ಮಾಡ್ಬೋದು. ಇದಕ್ಕೆ ಫ್ಯೂಚರ್ಸ್ ಒಂದು ಅಡ್ವಾಂಟೇಜ್ ಅಂತಲೂ ಅನ್ಬೋದು. ಆಬ್ಲಿಗೇಷನ್ ಟು ಸೆಟಲ್. ಆಪ್ಷನ್ಸಲ್ಲಿ ಹೇಗೆ ಎಕ್ಸ್ಪೈರಿ ತನಕ ಕಾಯಬೇಕು ಒಂದು ಬಯರ್ ಹಾಗೂ ಸೆಲ್ಲರ್ ಅಂತೀವೋ, ಆದರೆ ಫ್ಯೂಚರ್ಸ್ನಲ್ಲಿ ನೀವು ಯಾವಾಗ ಬೇಕಾದ್ರೂ ಸ್ಕ್ವೇರ್ ಆಫ್ ಮಾಡ್ಬೋದು ನಿಮ್ಮ ಕಾಂಟ್ರಾಕ್ಟ್ನ. ಅದಕ್ಕೆ ಆಬ್ಲಿಗೇಷನ್ ಟು ಸೆಟಲ್ ಇರುತ್ತೆ ಫ್ಯೂಚರ್ಸ್ ಕಾಂಟ್ರಾಕ್ಟ್. ಹಾಗೂ ರೋಲ್ ಓವರ್ ಕೂಡ ಮಾಡ್ಬೋದು ನೆಕ್ಸ್ಟ್ ಇಯರ್ಗೆ. ಕೀ ಟರ್ಮಿನಾಲಜೀಸ್ ಯೂಸ್ಡ್ ಇನ್ ಫ್ಯೂಚರ್ಸ್ ಅಂದರೆ ಮೊದಲನೇದಾಗಿ ಲಾಟ್ ಸೈಜ್. ಒಂದು ಕಂಪನಿ ಅಥವಾ ಅಂಡರ್ಲೈನ್ ಅಸೆಟ್ನ ಒಂದು ಲಾಟ್ ಸೈಜ್, ಒಂದು ಕ್ವಾಂಟಿಟಿಯ ಒಂದು ಲಾಟ್ ಅಂತ ಫಿಕ್ಸ್ ಮಾಡಿರ್ತಾರೆ, ಮಿನಿಮಮ್ ಕ್ವಾಂಟಿಟಿ. ಈಗ TCSಗೆ 175 ಸ್ಟಾಕ್ಸ್ನ ಒಂದು ಲಾಟ್ ಸೈಜ್ ಮಾಡಿರ್ತಾರೆ, ಇದಕ್ಕೆ ಲಾಟ್ ಸೈಜ್ ಅಂತೀವಿ. ಎಕ್ಸ್ಪೈರಿ ಡೇಟ್ ಅಂದರೆ ಒಂದು ನಿರ್ದಿಷ್ಟ ಫ್ಯೂಚರ್ಸ್ನ ಅಂಡರ್ಲೈನ್ ಅಸೆಟ್ಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಅಂದರೆ ಪ್ರತಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ಗೆ ಎಕ್ಸ್ಪೈರಿ ಪ್ರತಿ ತಿಂಗಳ ಕೊನೆಯ ಗುರುವಾರ ಇರುತ್ತೆ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತೀವಿ. ಇನಿಷಿಯಲ್ ಮಾರ್ಜಿನ್. ನೀವು ಫ್ಯೂಚರ್ಸ್ ಕಾಂಟ್ರಾಕ್ಟ್ನ ತೊಗೊಬೇಕಾದ್ರೆ ಮೊದಲನೇದಾಗಿ ಒಂದು ಇನಿಷಿಯಲ್ ಮಾರ್ಜಿನ್ ಅಂತ ಪೇ ಮಾಡಬೇಕು. ಫ್ರ್ಯಾಕ್ಷನಲ್ ಆಗಿ 1:15 ಅಂತ ಇರುತ್ತೆ. ಅಂದರೆ 15% ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂನ ಒಂದು ಮಾರ್ಜಿನಾಗಿ ಪೇ ಮಾಡಬೇಕು, ಅದಕ್ಕೆ ಇನಿಷಿಯಲ್ ಮಾರ್ಜಿನ್ ಅಂತೀವಿ. ಮಾರ್ಕ್ ಟು ಮಾರ್ಕೆಟ್ ಅಂದರೆ ಇದು ಅಡ್ಜಸ್ಟ್ಮೆಂಟ್, ಡೈಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಗೂ ನಿಮ್ಮ ಫ್ಯೂಚರ್ಸ್ನ ಪ್ರೈಸ್ ಮೇಲೆ ಇದನ್ನ ಮಾರ್ಕ್ ಟು ಮಾರ್ಕೆಟ್ ಅಂತ ಮಾಡ್ತಾರೆ, ಅದಕ್ಕೆ ಮಾರ್ಕ್ ಟು ಮಾರ್ಕೆಟ್ ಅಂತಾರೆ. ಓಪನ್ ಇಂಟ್ರೆಸ್ಟ್ ಅಂದರೆ ಟೋಟಲ್ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಇನ್ ಫ್ಯೂಚರ್ ಕಾಂಟ್ರಾಕ್ಟ್. ನೀವು ಯಾವ ಫ್ಯೂಚರ್ಸ್ನ ಬೈ ಮಾಡ್ತೀರೋ ಆ ಕಾಂಟ್ರಾಕ್ಟ್ನಲ್ಲಿ ಎಷ್ಟು ಫ್ಯೂಚರ್ ಟ್ರೇಡ್ ಆಗ್ತಿದೆ ಕಾಂಟ್ರಾಕ್ಟ್ ಅನ್ನೋದಕ್ಕೆ ಓಪನ್ ಇಂಟ್ರೆಸ್ಟ್ ಅಂತೀವಿ. ಪಾಪ್ಯುಲರ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಇನ್ ಇಂಡಿಯಾ. ಅದರಲ್ಲಿ ಮೊದಲನೇದಾಗಿ ಈಕ್ವಿಟಿ ಫ್ಯೂಚರ್ಸ್ ಅಂದರೆ ಈ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಫಾರ್ ಈಕ್ವಿಟಿ ಸ್ಟಾಕ್ಸ್. ಇದರಲ್ಲಿ 195 ಸ್ಟಾಕ್ಸ್ ಇದೆ ಇಂಡಿಯನ್ ಮಾರ್ಕೆಟ್ನಲ್ಲಿ. ಅದರಲ್ಲಿ ಎಕ್ಸಾಂಪಲ್ ರಿಲಯನ್ಸ್, TCS, ವಿಪ್ರೋ, ಇನ್ಫೋಸಿಸ್, HCL ಟೆಕ್ ಹಾಗೂ ಇತರೆ ಸ್ಟಾಕ್ಸ್ಗಳಿಗೆ ಈಕ್ವಿಟಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಅಂತೀವಿ. ಎರಡನೇದಾಗಿ ಇಂಡೆಕ್ಸ್ ಫ್ಯೂಚರ್ಸ್ ಕಾಂಟ್ರಾಕ್ಟ್. ಇಂಡೆಕ್ಸ್ ಮೇಲೆ ನಡೆಯುವ ಫ್ಯೂಚರ್ಸ್ಗೆ ಇಂಡೆಕ್ಸ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಅಂತೀವಿ. ಇದರಲ್ಲಿ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ ಫೈನಾನ್ಸ್ ನಿಫ್ಟಿ ಆಟೋ ಬರುತ್ತೆ. ಕರೆನ್ಸಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನೀವು ಕರೆನ್ಸಿ ಮೇಲೆ ಫ್ಯೂಚರ್ಸ್ನ ಕಾಂಟ್ರಾಕ್ಟ್ ಮಾಡ್ಬೋದು. ಅಂದರೆ USD INR ಪೇರ್ಸ್ ಆಗಿ USD INR, USD ಜಪಾನೀಸ್, ಗ್ರೇಟ್ ಬ್ರಿಟನ್ ಪೌಂಡ್ ಹಾಗೂ ಜಾಪನೀಸ್ ಯೆನ್ ಮೇಲೆ ನಡೆಯುವ ಕಾಂಟ್ರಾಕ್ಟ್ಗೆ ಕರೆನ್ಸಿ ಕಾಂಟ್ರಾಕ್ಟ್ ಅಂತೀವಿ. ಹಾಗೂ ಕಮಾಡಿಟಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಇದು MCX ಅಲ್ಲಿ ನಡೆಯುತ್ತೆ. MCX ಎಕ್ಸ್ಚೇಂಜ್, ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜಲ್ಲಿ ನಡೆಯುತ್ತೆ. ಇದರಲ್ಲಿ ಯಾವ್ದು ಬರುತ್ತೆ ಅಂದರೆ ಐರನ್, ಕಾಪರ್, ಎನರ್ಜಿ, ಕ್ರೂಡ್ ಆಯಿಲ್, ಕಾಟನ್ ಅಥವಾ ವೀಟ್ ಬರುತ್ತೆ. ಹೌ ಟು ಟ್ರೇಡ್ ಇನ್ ಈಕ್ವಿಟಿ ಮಾರ್ಕೆಟ್, ಹೌ ಟು ಟ್ರೇಡ್ ಇನ್ ಫ್ಯೂಚರ್ಸ್ ಮಾರ್ಕೆಟ್.
ನಿಮಗೆ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಬೇಕಂದ್ರೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕು. ಅದಕ್ಕೆ FNO ಸೆಗ್ಮೆಂಟಿಂದ ಬ್ರೋಕರ್ ಹತ್ರ ಅಪ್ರೂವಲ್ ತೊಗೊಬೇಕು. ಎರಡನೇದಾಗಿ ನಿಮಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಬೇಕು. ಒಂದು ಫ್ಯೂಚರ್ಸ್ ಕಾಂಟ್ರಾಕ್ಟಿಗೆ 2 ಲಕ್ಷದಿಂದ 4 ಲಕ್ಷದ ತನಕ ಮಾರ್ಜಿನ್ ಬೇಕು. ನೀವು ಆ ಮಾರ್ಜಿನ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಮೂರನೇದಾಗಿ ನೀವು ಒಂದು ಎಕ್ಸ್ಪೈರಿ ಸೈಕಲ್ ಅಥವಾ ಒಂದು ಲಾಟ್ ಸೈಜ್ ಹಾಗೂ ಲಿಮಿಟೆಡ್ ಅಂಡರ್ಲೈನ್ ಅಸೆಟ್ನ ಒಂದು ಪ್ಲೇಸ್ ಆರ್ಡರ್ ಮಾಡಿ ನಿರ್ದಿಷ್ಟ ಎಕ್ಸ್ಪೈರಿ ಒಳಗೆ ಅದನ್ನ ಸ್ಕ್ವೇರ್ ಆಫ್ ಫಾರು ಮಾಡ್ಬೋದು ಅಥವಾ ಎಕ್ಸ್ಪೈರಿ ತನಕನೂ ಕಾಯ್ಬೋದು. ಇದನ್ನ ಹೇಗೆ ಮಾಡೋದು ಅಂತ ಡಿಮ್ಯಾಟ್ ಅಕೌಂಟ್ಗೆ ಹೋಗಿ ನೋಡೋಣ ಬನ್ನಿ. ಇದುವೇ ಝೀರೋದಾದ ಡಿಮ್ಯಾಟ್ ಅಕೌಂಟ್. ಇದರಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಸಿಂಬಲ್ನ ಸ್ಟಾಕ್ಸ್ನ ಅಂಡರ್ಲೈನ್ ಅಸೆಟ್ನ ತೊಗೊತಿರೋ ನಾನು ಎಕ್ಸ್ಪ್ಲೇನ್ ಆಗಿ TCS ಟೈಪ್ ಮಾಡ್ತೀನಿ. TCS ಸ್ಪೇಸ್ ಕೊಡಿ, FUT ಅಂತ ಟೈಪ್ ಮಾಡಿ. ನೋಡಿ ಫ್ಯೂಚರ್ಸ್ನ ನವಂಬರ್ ಎಕ್ಸ್ಪೈರಿ, ಡಿಸೆಂಬರ್ ಎಕ್ಸ್ಪೈರಿ ಹಾಗೂ ಜನವರಿ ಎಕ್ಸ್ಪೈರಿ 3 ಎಕ್ಸ್ಪೈರಿಯ ಫ್ಯೂಚರ್ ಕಾಂಟ್ರಾಕ್ಟ್ ಬಂದಿದೆ. ಈ ಕಡೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಚ್ ಲಿಸ್ಟ್ಗೆ ಆ್ಯಡ್ ಆಗುತ್ತೆ. ಮೊದಲನೇದಾಗಿ ನೋಡಿ 3 ಎಕ್ಸ್ಪೈರಿಯ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಬಂದಿದೆ TCSದು. ಮೊದಲನೇದಾಗಿ ನವಂಬರ್ ಎಕ್ಸ್ಪೈರಿಯ ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡಿ. TCS ನವಂಬರ್ ಫ್ಯೂಚರ್ ಎಕ್ಸ್ಪೈರಿ. ಇದರ ಚಾರ್ಟ್ ಕೂಡ ನೋಡ್ಬೋದು. ಇಲ್ಲಿ ನೋಡಿ ವ್ಯೂ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಚಾರ್ಟ್ ಓಪನ್ ಆಗುತ್ತೆ. ಇದುವೇ TCSನ ನವಂಬರ್ ಎಕ್ಸ್ಪೈರಿಯ ಫ್ಯೂಚರ್ಸ್ನ ಚಾರ್ಟ್. ಇದು RSI ಹಾಗೂ ವಾಲ್ಯೂಮ್ಸ್ ಇದೆ ನೋಡಿ. ಫ್ಯೂಚರ್ಸ್ನ ಲಾಂಗ್ ಬೈ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ಮೊದಲನೇದಾಗಿ TCSನ ನವಂಬರ್ ಫ್ಯೂಚರ್ಸ್ ಕ್ಲಿಕ್ ಮಾಡಿ. ನೀವು ಲಾಂಗ್ ಬೈ ಮಾಡಬೇಕಂದ್ರೆ ಬೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕ್ವಾಂಟಿಟಿ ಆಗಲೇ ಸೆಟ್ ಆಗಿರುತ್ತೆ 175, ಅಂದರೆ ಒಂದು ಲಾಟ್ಗೆ 175. ನಿಮ್ಗೆ ಎರಡನೇ ಲಾಟ್ ಬೇಕಂದರೆ ಪ್ಲಸ್ 175 ಮಾಡಬೇಕು. ಲಿಮಿಟ್ ಪ್ರೈಸ್ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ. ಮಾರ್ಜಿನ್ ರಿಕ್ವೈರ್ಮೆಂಟ್ ಎಷ್ಟು ಬೇಕಂದರೆ 1,25,663 ರೂಪಾಯಿ ಬೇಕಾಗುತ್ತೆ. ಮಾರ್ಜಿನ್ 53 ರೂಪಾಯಿ. ಒಂದು ಫ್ಯೂಚರ್ಸ್ ಕಾಂಟ್ರಾಕ್ಟ್ ನೀವೀಗ ತೊಗೊತೀನಿ ಅಂದರೆ 1,25,000 ಮಾರ್ಜಿನಲ್ಲಿ. ಅದೇ ನೀವು ಫುಲ್ ತೊಗೊತೀನಿ ಅಂದರೆ 7ರಿಂದ 8 ಲಕ್ಷ ರೂಪಾಯಿ ಬೇಕಾಗುತ್ತೆ. ಇಲ್ಲಿ ನೋಡಿ ಸ್ವೈಪ್ ಟು ಬೈ ಅಂತ ಇದೆ. ಬೈ ಮಾಡಿದ್ರೆ ನೀವು ಲಾಂಗ್ ಶಾರ್ಟ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಬೈ ಮಾಡ್ತೀರಾ. ಹಾಗೂ ಶಾರ್ಟ್ ಸೆಲ್ಲಿಂಗ್, ಫ್ಯೂಚರ್ನ ಶಾರ್ಟ್ ಸೆಲ್ಲಿಂಗ್ ಹೆಂಗೆ ಮಾಡಬೇಕು ಅಂದರೆ ಮೇನ್ ಫ್ಯೂಚರ್ಸ್ನ ನವಂಬರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲ್ ಅಂತ ಇದೆ ನೋಡಿ, ಸೆಲ್ ಮೇಲೆ ಕ್ಲಿಕ್ ಮಾಡಿ. ಕ್ವಾಂಟಿಟಿ 175 ಇದೆ. ಕೆಳಗಡೆ ಬನ್ನಿ. ಮಾರ್ಜಿನ್ ರಿಕ್ವೈರ್ಮೆಂಟ್ ನಿಮಗೆ ಎಷ್ಟು ಬೇಕಂದರೆ 1,25,097 ರೂಪಾಯಿ. ಹಾಗೂ ನಿಮಗೆ ಚಾರ್ಜಸ್ ಎಷ್ಟು ಅಂದರೆ 181 ರೂಪಾಯಿ ಚಾರ್ಜ್ ಆಗುತ್ತೆ. ನೀವು ಮಾಮೂಲಿ ಇಂಟ್ರಾಡೇ ಮಾಡಬೇಕಂದ್ರೆ ಡೈಲಿ ನೀವು ಸ್ಕ್ವೇರ್ ಆಫ್ ಮಾಡಬೇಕು ಶಾರ್ಟ್ ಸೆಲ್ಲಿಂಗ್ ಮಾಡೋಕ್ಕೆ. ಬಟ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ನಲ್ಲಿ ನೀವು 1 ತಿಂಗಳು ತನಕ ನೀವು ಶಾರ್ಟ್ ಸೆಲ್ಲಿಂಗ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಇಲ್ಲಿ ಸ್ವೈಪ್ ಟು ಸೆಲ್ ಅಂತ ಇದೆ ನೋಡಿ, ಆವಾಗ ನಿಮಗೆ ಫ್ಯೂಚರ್ನ ಶಾರ್ಟ್ ಸೆಲ್ಲಿಂಗ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ.